ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತ ಅವರಿಗೆ ಜೀವ ಬೆದರಿಕೆ ಹಾಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅಟ್ಟಹಾಸ ಮೆರೆದಿರುವ ಕಾಂಗ್ರೆಸ್ ಅಭ್ಯರ್ಥಿ ಕೆಪಿಸಿಸಿ ಸಂಯೋಜಕ ವಿ ರಾಜೀವ್ ಗೌಡನ ಮೇಲೆ ಎಫ್ಐಆರ್ ದಾಖಲಿಸಿ ಬಂಧನ ಮಾಡಬೇಕು ಎಂದು ಮಾಜಿ ಸಂಸದ ಎಸ್. ಮುನಿಸ್ವಾಮಿ ಆಗ್ರಹಿಸಿದ್ದಾರೆ. ಬಿಜೆಪಿಯಿಂದ ದೂರು ದಾಖಲಿಸಿರುವ ಮಾಜಿ ಸಂಸದ ಎಸ್. ಮುನಿಸ್ವಾಮಿ ಅನಧಿಕೃತವಾಗಿ ಕಟ್ಟಿದ್ದ ಕಳ್ ಚಿತ್ರದ ಬ್ಯಾನರ್ ತೆರವುಗೊಳಿಸಿದ್ದ ಹಿನ್ನೆಲೆ ನಗರಸಭೆ ಪೌರಾಯುಕ್ತೆ ಅಮೃತ ಜಿ ಅವರಿಗೆ ರಾಜೀವ್ ಗೌಡ ದೂರವಾಣಿ ಅಧಿಕಾರಿಗೆ ಅಶ್ಲೀಲ ಅಸಭ್ಯವಾಗಿ ಮಾತನಾಡಿರುವುದು ಗೂಂಡಾವರ್ತನೆ ಎಂದು ಹೇಳಿದ್ದಾರೆ. ಹೆಣ್ಣು ಮಗಳ ಮೇಲೆ ದರ್ಪ ಮೆರೆದಿರುವ ರಾಜೀವ್ ಗೌಡನ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸಿಕಲ್ ರಾಮಚಂದ್ರಗೌಡ ಅವರು ಹೇಳಿದ್ದಾರೆ. ರಾಜೀವ್ ಗೌಡನ ಮೇಲೆ ಕ್ರಮ ಆಗಬೇಕು, ಕ್ರಮ ಕೈಗೊಳ್ಳುವವರೆಗೂ ಹೋರಾಟ ನಡೆಯುತ್ತದೆ ಎಂದರು. ಮಾಜಿ ಸಂಸದ ಎಸ್. ಮುನಿಸ್ವಾಮಿ, ಮಾಜಿ ಶಾಸಕ ರಾಜಣ್ಣ ಅವರ ನಿಯೋಗವು ನಗರ ಪೊಲೀಸ್ ಠಾಣೆಯಲ್ಲಿ ಪಿಎಸ್ಐ ವೇಣುಗೋಪಾಲ್ ಅವರಿಗೆ ದೂರು ನೀಡಿ ಎಫ್ಐಆರ್ ದಾಖಲಿಸಿ ಆತನ ಮೊಬೈಲ್ ಸೀಜ್ ಮಾಡಬೇಕು, ಜೊತೆಗೆ ಬಂಧನ ಮಾಡಬೇಕು ಎಂದು ಒತ್ತಾಯಿಸಿದರು. ಸಮಯ ಸುದ್ದಿ. ಲೋಕೇಶ್, ಶಿಡ್ಲಘಟ್ಟ. ಬೈದಿರ್ತಕ್ಕಂಥದ್ದು, ಆಯುಕ್ತರನ್ನ ಬೈದಿರ್ತಕ್ಕಂಥದ್ದು, ಇದನ್ನೆಲ್ಲ ಆಡಿಯೋ ಕೊಟ್ಟಿದ್ದೀನಿ. ಬೇರೆ ಯಾರಾದ್ರೂ ವಿರೋಧ ಪಕ್ಷದವ್ರು ಏನಾದ್ರು ಸ್ವಲ್ಪ ಏನಾದ್ರು ಮಾತಾಡಿ ಕಾಮೆಂಟ್ ಹಾಕಿದ್ರೆ ಅದನ್ನೇ ಅವ್ರ ಮೇಲೆ ಎಫ್ಐಆರ್ ಮಾಡಿ ಮೊಬೈಲ್ ಸೀಸ್ ಮಾಡ್ತೀರಿ. ಅದಕ್ಕೋಸ್ಕರ ನಾವು ಠಾಣಾಧಿಕಾರಿಗಳಿಗೆ ಹೋಗಿ ದೂರು NDA ಇಂದ ಮತ್ತೆ ಪೌರ ಕಾರ್ಮಿಕರು ಎಲ್ಲರೂ ಒಟ್ಟಿಗೆ ಸೇರಿ ರಾಜಗೌಡನ ಅರೆಸ್ಟ್ ಮಾಡೋವರ್ಗುನು ಮತ್ತೆ ಶಿಡ್ಲಘಟ್ಟ ತಾಲೂಕಲ್ಲಿ ಬಂದು ಬಹಿರಂಗವಾಗಿ ಸಮಾವೇಶನೆ ಮಾಡೋವರ್ಗು ನಾವ್ ಯಾವುದೇ ರಸ್ತೆಗಳಲ್ಲಿ ನಾವು ಕಸನು ಗುಡಿಸಲ್ಲ, ಕಸನು ಎತ್ತಲ್ಲ ಅಂತೇಳಿ ಅವರು ಹೇಳಿದ್ದಾರೆ. ಚಿಂತಾಮಣಿ ಆಯುಕ್ತರು ಬಂದಿದ್ರು, ಮತ್ತೆ ಶಿಡ್ಲಘಟ್ಟ ಆಯುಕ್ತರು ಬಂದಿದ್ರು. ನಮ್ಮ ಶಿಡ್ಲಘಟ್ಟ ನೆಮ್ಮದಿಯಾಗಿರ್ಬೇಕಂದ್ರೆ, ಶಾಂತಿಯಾಗಿರ್ಬೇಕಂದ್ರೆ, ಸ್ವಚ್ಛವಾಗಿರ್ಬೇಕಂದ್ರೆ ಇವ್ರು ಏನ್ ರಾಜಗೌಡರು ಆಯುಕ್ತರ ವಿರುದ್ಧವಾಗಿ, ಶಾಸಕರ ವಿರುದ್ಧವಾಗಿ ಮಾತಾಡಿದ್ರೆ ಅವ್ರ ಮೇಲೆ ಕೂಡಲೇ ಅರೆಸ್ಟ್ ಮಾಡಿ ಬಂಧಿಸಬೇಕು ಅಂತ ಹೇಳಿ ನಾವು ಈ ಮೂಲಕ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತೆ ನಮ್ಮ ಮಾಜಿ ಶಾಸಕರು ನಮ್ಮ ಎಲ್ಲಾ ಮುಖಂಡರ ನೇತೃತ್ವದಲ್ಲಿ ಪಕ್ಷಾತೀತವಾಗಿ ನಾವು ದೂರನ್ನು ಕೊಟ್ಟಿದ್ದೀವಿ. ಅದಕ್ಕೆ ಕೂಡಲೇ ನಾವು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀರಿ, ಎಫ್ಐಆರ್ ಮಾಡ್ತೀರಿ ಅಂತ ಹೇಳಿದ್ದಾರೆ. ಟೈಮ್ ಕೊಡ್ತೀರಿ, ಇವತ್ತು ಕೊಟ್ಟಿಲ್ಲ ಅಂದ್ರೆ ನಾಳೆ ಬಂದು ಶಿಡ್ಲಘಟ್ಟ ಬಂದ್ ಮಾಡೋ ವಿಷಯದಲ್ಲಿ ನಾವು NDA ಮಿತ್ರಕೂಟದವರು ಮತ್ತೆ ನಮ್ಮ ಎಲ್ಲ ಪೌರ ಕಾರ್ಮಿಕರು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಶಿಡ್ಲಘಟ್ಟದ ಹಿತೈಷಿಗಳು ಪಕ್ಷಾತೀತವಾಗಿ ಎಲ್ಲರೂ ಸೇರಿ ನಾವು ಒಂದು ಉಗ್ರವಾದಂತ ಹೋರಾಟವನ್ನ ಭಾರತೀಯ ಜನತಾ ಪಾರ್ಟಿಯಿಂದ, JDS ಇಂದ, ಶಿಡ್ಲಘಟ್ಟ ಗ್ರಾಮಸ್ಥರಿಂದ ನಾವು ಮಾಡ್ತೀವಿ. ಕಟ್ಟಿದ್ದಾರೆ ಏನೋ ಇದನ್ನೆಲ್ಲ ನೋಡಿದ್ರೆ ಕೂಡ್ಲೆ ಇವರು ಏನೋ ಆರೋ ದೀಪ ಜೋರ ಗುರುತ್ಬಿಟ್ಟು ಆರೋದಂದ್ರೆ ಅದಕ್ಕೆ ಪರ್ಮನೆಂಟ್ ಆಗಿ ವಿರೋಧ ಪಕ್ಷದಲ್ಲೇ ಇರ್ಬೇಕು ಕಾಂಗ್ರೆಸ್ ಅವರು. ಆ ಮಟ್ಟಕ್ಕೆ ಬಿಜೆಪಿ ಅವ್ರ ಪಾತ್ರ, ಕಾಂಗ್ರೆಸ್ ಅವ್ರಿಗಲ್ಲ. ದೇಶದ ಸಂವಿಧಾನ ಇರೋದು ಬಿಜೆಪಿ ಅವ್ರಿಗೆ, JDS ಅವ್ರಿಗೆ. ಕಾಂಗ್ರೆಸ್ ಅವ್ರ ಸಂವಿಧಾನದ ಬಗ್ಗೆ ಗೌರವನೇ ಇಲ್ಲ. ಅಂಬೇಡ್ಕರ್ ಅವಮಾನ ಮಾಡಿರೋದವ್ರೆ, ಡಿಸೈನ್ ಕೊಡ್ಸಿರೋದವ್ರೆ. ಅವ್ರು ತಂದಾಗ ಡೆಲ್ಲಿಯಲ್ಲಿ 6 ಅಡಿ 3 ಅಡಿ ಜಾಗ ಕೊಟ್ಟಿರ್ತಕ್ಕಂಥವ್ರು ಅವ್ರೆ. ಎತ್ಕೊಂಡು ಹೋಗೋದು ಬಾಡಿಗೆ ಕೊಡಕ್ಕೆ ಹೋಗ್ತಾ